ಪ್ರತೀಕಾರಕ್ಕೆ ಇಳಿದ ಬಿಜೆಪಿಯಿಂದ ಸಿಬಿಐ ಅಸ್ತ್ರ ಪ್ರಯೋಗವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದೆ ಕಾಂಗ್ರೆಸ್. ಇವಾಗ ಅದಕ್ಕೆ ಪ್ರಮುಖ ಕಾರಣ ಡಿಕೆ ಸುರೇಶ್ಗೆ ಗಾಳ ಹಾಕಿತ್ತು ಬಿಜೆಪಿ. ತಮ್ಮ ಪಕ್ಷಕ್ಕೆ ಸೇರಿಕೊಳ್ಳುವಂತೆ ಡಿಕೆ ಸುರೇಶ್ಗೆ ಒತ್ತಡವನ್ನ ಕೂಡ ಹಾಕಿತ್ತು. ಆದರೆ ಡಿಕೆ ಸುರೇಶ್ ಇದಕ್ಕೆ ಒಪ್ಪದ ಕಾರಣ ಅವರ ಮೇಲೆ ಸಿಬಿಐ ಅಸ್ತ್ರವನ್ನ ಪ್ರಯೋಗಿಸಿದೆ ಅಂತ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನೇರವಾಗಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇವೆಲ್ಲವೂ ಕೂಡ ಸೇಡಿನ ರಾಜಕಾರಣ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಡಿಕೆ ಸುರೇಶ್ ಅವರಿಗೆ ಗಾಳ ಹಾಕಿದ್ರು ಬಿಜೆಪಿಯವರು, ಅವ್ರ ಪಕ್ಷಕ್ಕೆ ಬರಲಿಲ್ಲ, ಹಾಗಾಗಿ ಸಿಬಿಐ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಏನು ಕಳೆದ 1.5-2 ವರ್ಷದಿಂದ ಈ ದೇಶದಲ್ಲಿ ಯಾರ್ಯಾರು ವಿರೋಧಿಗಳಿದ್ದಾರೆ, ವಿರೋಧ ಪಕ್ಷದ ಮುಖಂಡರುಗಳು ಯಾರಿದ್ದಾರೆ, ಅವರನ್ನ ಸರ್ಕಾರದ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಅವರನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನ, ಅವರನ್ನ ಹೆದರಿಕೆಯನ್ನು ಸೃಷ್ಟಿ ಮಾಡತಕ್ಕಂತ ಪ್ರಯತ್ನ ಮತ್ತು ಅನೇಕ ಸರ್ಕಾರಿ ಏಜೆನ್ಸಿಗಳೇನಿದೆ, ಸಿಬಿಐ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಇಡಿ ಇರಬಹುದು, ಹಲವಾರು ಏಜೆನ್ಸಿಗಳನ್ನ ರಾಜಕೀಯದ ದುರುದ್ದೇಶಕ್ಕೋಸ್ಕರ ಎಲ್ಲ ಈ ಏಜೆನ್ಸಿಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಇವತ್ತು ಇಡೀ ದೇಶದಲ್ಲೇ ಜಗಜ್ಜಾಹೀರಾಗಿದೆ. ಬಿಜೆಪಿ ಹೊರತುಪಡಿಸಿ ಎಲ್ಲಾ ರಾಜಕೀಯ ಮುಖಂಡಗಳು ಮತ್ತು ರಾಜಕೀಯ ಪಕ್ಷಗಳ ಮೇಲೆ ದಬ್ಬಾಳಿಕೆ ಮಾಡತಕ್ಕಂತ ಮತ್ತು ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಮಾಡುವಂತದ್ದು ಇದೆಲ್ಲ ನಾವು ಪದೇ ಪದೇ ಹೇಳ್ಕೊಂಡು ಬಂದಿದ್ದೇವೆ. ಐಟಿ ಇಲಾಖೆ ಕಚೇರಿ ಮುಂದೆ ನಾವು ಹೋರಾಟವನ್ನು ಮಾಡಿದ್ವು, ರಾಜ್ಯಪಾಲರಿಗೆ ಮನವಿ ಕೊಟ್ಟು, ಚುನಾವಣಾ ಆಯೋಗಕ್ಕೆ ಮನವಿ ಕೊಟ್ಟು, ಅದೇ ಅವ್ರು ನಿಲ್ಲಿಸಲೇ ಇಲ್ಲ. ಚುನಾವಣೆ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳ ಮೇಲೆ ಆಗಿರತಕ್ಕಂತ ಪ್ರಕರಣಗಳ ಬಗ್ಗೆ ನಿಮಗೆಲ್ಲ ಕೂಡ ಗೊತ್ತಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಅವರು ಇವತ್ತು ವಿರೋಧ ಪಕ್ಷಗಳನ್ನ ಮುಗಿಸಬೇಕು ಅಂತ ಈ ರೀತಿ ಸರ್ವಾಧಿಕಾರ ಧೋರಣೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಮೋದಿ ಸರ್ಕಾರ ಈ ದೇಶದಲ್ಲಿದೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಕಳೆದ 1.5-2 ವರ್ಷದಿಂದ ಈ ದೇಶದಲ್ಲಿ ಯಾರ್ಯಾರು ವಿರೋಧಿಗಳಿದ್ದಾರೆ, ವಿರೋಧ ಪಕ್ಷದ ಮುಖಂಡರುಗಳು ಯಾರಿದ್ದಾರೆ, ಅವರನ್ನ ಸರ್ಕಾರದ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಅವರನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನ, ಅವರನ್ನ ಹೆದರಿಕೆಯನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ. ಡಿಕೆಶಿ ಆಪ್ತರನ್ನ ಗುರಿಯಾಗಿಟ್ಟುಕೊಂಡೇ ಈ ದಾಳಿ ನಡೆದಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಡಿಕೆಶಿ ಆಪ್ತರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಇಬ್ಬರು ಸಹಕಾರಿ ಬ್ಯಾಂಕ್ಗಳ ಮ್ಯಾನೇಜರ್ಗಳ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ನಾವಾಗಲೇ ಹೇಳ್ತಾ ಇದ್ವಿ 11 ಜನ ಯಾರು ಸರ್ಚ್ ವಾರೆಂಟ್ ಜಾರಿಯಾಗಿರ್ತಕ್ಕಂಥದ್ದು ಅಂತ. ಈಗಷ್ಟೇ ಮಾಹಿತಿ ಬರ್ತಾ ಇದೆ. ಕನಕಪುರ, ರಾಮನಗರ, ಯಶವಂತಪುರ, ಬಸವನಗುಡಿ ಮತ್ತು ನೆಲಮಂಗಲದಲ್ಲಿ ದಾಳಿಯಾಗಿದೆ. ಡಿಕೆಶಿ ಆಪ್ತರ ಮನೆ ಹಾಗೂ ಕಚೇರಿಗಳ ಮೇಲೆ ಸಿಬಿಐ ಸರ್ಚ್ ವಾರೆಂಟ್ ಜಾರಿಗೊಳಿಸಿ ದಾಳಿ ಮಾಡಿದೆ. ಇದರ ಜೊತೆಗೆ ಇಬ್ಬರು ಸಹಕಾರಿ ಬ್ಯಾಂಕ್ಗಳ ಮ್ಯಾನೇಜರ್ಗಳ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತರು ಅಂತಕ್ಕಂಥದ್ದು ಇವಾಗ ಸ್ಪಷ್ಟವಾಗ್ತಾ ಇದೆ. ಅವರನ್ನ ಗುರಿಯಾಗಿಸಿಕೊಂಡೇ ಸಿಬಿಐ ಸರ್ಚ್ ವಾರೆಂಟ್ ಜಾರಿಗೊಳಿಸಿ ಈಗ ದಾಳಿಯನ್ನು ಮಾಡಿದೆ. ಓಕೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಹಿರಿಯ ರಾಜಕೀಯ ವರದಿಗಾರರಾದಂತಹ ಬದ್ರುದ್ದೀನ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಬದ್ರುದ್ದೀನ್, ಕಾಂಗ್ರೆಸ್ನವರ ಆರೋಪ ಇದು ಬಿಜೆಪಿಯವರ ಸೇಡಿನ ರಾಜಕಾರಣ ಅಂತನ್ಬಿಟ್ಟು, ಆದರೆ ಬಿಜೆಪಿ ಅವರು ಯಾರೂ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ, ಈ ದಾಳಿ ಬಗ್ಗೆ? ಯಾವಾಗಲೂ IT ಮತ್ತು CBI ವಿಚಾರ ಬಂದಾಗ ಬಿಜೆಪಿಯವರು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನ ಆರೋಪಗಳು ನೇರವಾಗಿ CBI ಮೇಲೆ ಇದ್ದಾಗ CBI ಮತ್ತು IT ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಾಗಿ ನಾವು ಉತ್ತರ ಕೊಡಲ್ಲ ಅಂತ ಜಾರಿಕೊಳ್ಳುವಂಥ ಒಂದು ಜಾಣತನವನ್ನು ಮೊದಲಿಂದನೂ BJP ಮಾಡ್ಕೊಂಡು ಬರ್ತಿದೆ. ಹಾಗಾಗಿ BJPಯಿಂದ ಹೀಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ನಿರೀಕ್ಷೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರ ಆರೋಪ ಅವರು ಅಂದರೆ BJP ಸಂಪೂರ್ಣವಾಗಿ ಕೇಂದ್ರದಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಕೇಂದ್ರ ಸರ್ಕಾರ ಈ ಸಂಸ್ಥೆಗಳನ್ನ ಬಳಸ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ತಿದೆ. ಯಾರು BJPಯೊಂದಿಗೆ ಸಹಕರಿಸೋಕ್ಕೆ ತಯಾರಿಲ್ವೋ ಅಥವಾ BJPಗೆ ಯಾರು ಥ್ರೆಟ್ ಅಂತ ಅನಿಸ್ಕೋತಾರೋ ಆ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ನವೆಂಬರ್ 8ಕ್ಕೆ ಮೋದಿಯವರು ನೋಟ್ ಬ್ಯಾನ್ ಮಾಡೋದು ಅಮಾನ್ಯೀಕರಣವನ್ನು ಘೋಷಣೆ ಮಾಡ್ತಾರೆ. ನವೆಂಬರ್ 14ರಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಪ್ರಕರಣ
ಪತ್ತೆ ಆಗುತ್ತೆ. ಅಂದರೆ ಸಹಕಾರ ಸಂಘಗಳ ಮೂಲಕ ಸಾಕಷ್ಟು ಹಣಗಳು ಏನು ಎಕ್ಸ್ಚೇಂಜ್ಗೆ ಅಂದರೆ ನೋಟು ಬದಲಾವಣೆಗೆ ಫ್ಲೋಟ್ ಆಗಿದೆ ಸಾಕಷ್ಟು ದುಡ್ಡುಗಳು ಅಂತ ಒಂದು ಆರೋಪ ಬಂದ ಹಿನ್ನೆಲೆಯಲ್ಲಿ ತಕ್ಷಣ ಸಹಕಾರ ಬ್ಯಾಂಕ್ಗಳಿಂದ ದುಡ್ಡು ತಗೊಳ್ಳೋದನ್ನು ನಿಲ್ಲಿಸ್ತಾರೆ, ಸೂಚನೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ನಡೀತವೆ. ಆ ದುಡ್ಡು ಸಹಕಾರಿಗಳ ದುಡ್ಡು, ಹಾಗಾಗಿ ಅದಕ್ಕೆ ಬದಲಾವಣೆಗೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಬರುತ್ತೆ. ಇದು ರಾಜ್ಯಾದ್ಯಂತ ವಿಶೇಷವಾಗಿ ಕರ್ನಾಟಕದ ಹಲವು ಸಹಕಾರಿ ಬ್ಯಾಂಕ್ಗಳ ದುಡ್ಡು ಹಾಗೆ ಉಳ್ಕೊಳ್ಳುತ್ತೆ. ಆ ಒಂದು ಪ್ರಕರಣವನ್ನು ಉಲ್ಲೇಖಿಸಿ ಇವತ್ತು CBI ದಾಳಿ ಮಾಡಲಿಕ್ಕೆ ಸಂಚನ್ನು ಅಥವಾ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಅವತ್ತು ಕೆಲವು ಬ್ಯಾಂಕ್ ಅಧಿಕಾರಿಗಳ ಕೈಯೊಂದಿ ಶಾಮೀಲಾಗಿ ಈ ಕಾಂಗ್ರೆಸ್ ಕೆಲ ಮುಖಂಡರು ಹಣವನ್ನು ಬದಲಾವಣೆ ಮಾಡಿದ್ದಾರೆ. ಕೇವಲ 10 ಲಕ್ಷದ ಪ್ರಕರಣವನ್ನು ಇಟ್ಕೊಂಡು ನಿನ್ನೆ CBI ನ್ಯಾಯಾಲಯದಲ್ಲಿ ಸರ್ಚ್ ವಾರೆಂಟನ್ನು ಪಡೆದು DK ಶಿವಕುಮಾರ್ ಸುತ್ತಮುತ್ತ ಅಂದರೆ ಅವರ ಆಪ್ತ ಬಳಗದ ಮೇಲೆ ದಾಳಿಯನ್ನು ಮಾಡ್ತಿರುವಂಥದ್ದು. ಈ ಸುಳಿವು ಸಿಕ್ಕೆ ಇವತ್ತು ಮುಂಜಾನೆ ಅವರು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಆಪ್ತರ ಮೇಲೆ ದಾಳಿಗೆ ಸಿದ್ಧತೆ ಮಾಡಿಕೊಂಡಿದೆ, ಥ್ರೆಟ್ ಕೊಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಮಾಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಈ ವಿಚಾರದಲ್ಲಿ CBI ದಾಳಿ ಮತ್ತು IT ದಾಳಿ ವಿಚಾರದಲ್ಲಿ ಕೆಸರ ಚಾಟ ಜೋರಾಗ್ತಿರುವಂಥದ್ದು, ಗಂಭೀರ ಆರೋಪಗಳನ್ನ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು. ಅರವಿಂದ್. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.